ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ತಮ್ಗೆಲ್ರಿಗೂ ವಾಟ್ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಯೂಸಿಂಗ್ ದಿ ಇಪಾನೆಟ್ ಸಾಫ್ಟ್ವೇರ್ ಅನ್ನೋದ್ರ ಬಗ್ಗೆ ನಾನು ತಿಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಸಾಮಾನ್ಯ ತಮಗೆಲ್ಲ ತಿಳಿದಿರ ಹಾಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಲೇಔಟ್ ಅಲ್ಲಿ ವಾಟ್ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹಾಕ್ಬೇಕು ಅಂತ ಅಂದಾಗ, ವಾಟ್ ಶುಡ್ ಬಿ ದ ಡಯಾಮೀಟರ್ ಆಫ್ ದಿ ಪೈಪ್, ಎಷ್ಟು ಡಯಾಮೀಟರ್ ಪೈಪ್ ನಾವು ಅಳವಡಿಸ್ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ಹಿಂದೆಲ್ಲ ನಾವು ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲಿ ನಾವು ಮಾಡ್ತಾ ಇದ್ವಿ. ಆದ್ರೆ ಈಗ ಅದಕ್ಕೆ ಇಪಾನೆಟ್ ಅನ್ನೋ ಒಂದು ಸಾಫ್ಟ್ವೇರ್ ಇದೆ. ಇದು ಫ್ರೀ ಡೌನ್ಲೋಡಬಲ್ ಸಾಫ್ಟ್ವೇರು. ಇದಕ್ಕೇನು ನೀವು ಹಣಕಾಸಿನ ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ಗೂಗಲ್ ಇಂದ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಬಳಸ್ಕೊಬಹುದು. ಇದು ಬಹಳ ಸುಲಭ. ಇದರಲ್ಲಿ ನೀವು ಮಾಹಿತಿ ಕಲೆಕ್ಟ್ ಮಾಡ್ಬೇಕಾಗಿರ್ತದ್ದು ಬಹಳನೇ ಕಡಿಮೆ ಇದೆ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಏನ್ ಬೇಕಾಗುತ್ತೆ ಅಂದ್ರೆ, ಫಸ್ಟ್ ನಿಮ್ಮ ಲೇಔಟ್ ಒಂದು ಪ್ಲಾನ್ ರೆಡಿ ಇರಬೇಕು. ಮತ್ತೆ ಆ ಪ್ಲಾನ್ ರೆಡಿ ಆದ್ಮೇಲೆ ಅದು ರೋಡ್ ಲೆವೆಲ್ ಎಲ್ಲ ಫೈನಲ್ ರೋಡ್ ಫಾರ್ಮೇಶನ್ ಏನಾಗಿರುತ್ತೋ, ಲೋಡ್ ಫಾರ್ಮೇಶನ್ ಆದ್ಮೇಲೆ ಈಚ್ ರೋಡ್ ಜಂಕ್ಷನ್ ನೀವು RL ತಗೋಬೇಕು ವಿತ್ JTS ಬೆಂಚ್ ಮಾರ್ಕ್. ಯು ಹ್ಯಾವ್ ಟು ಫೈಂಡ್ ಔಟ್ ದಿ RL ಆಫ್ ಆಲ್ ದ ರೋಡ್ ಜಂಕ್ಷನ್ ಪಾಯಿಂಟ್. ದಟ್ ಇಸ್ ದ ಫಸ್ಟ್ ಅಂಡ್ ದಿ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಆ ರಸ್ತೆಯಲ್ಲಿ ಎಷ್ಟು ಮನೆಗಳಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು, ಅಥವಾ ಪಾಪ್ಯುಲೇಷನ್. ಅದಕ್ಕೆ ನಾವು ಒಂದು ಮೆಥಡ್ ನಾವೇನು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಒಂದು ರೋಡ್ ಜಂಕ್ಷನ್ ಬಂದಾಗ ಅಲ್ಲಿ 4 ರೋಡ್ ಬರ್ತಾ ಇರ್ತದೆ. ಸೊ 4 ರೋಡಲ್ಲಿ ಅರ್ಧ ರೋಡು ಜಂಕ್ಷನ್ ಈ ಕಡೆಗೆ, ಅರ್ಧ ರೋಡ್ ಜಂಕ್ಷನ್ ಆ ಕಡೆಗೆ. ಅಂದ್ರೆ ಉದಾಹರಣೆ ಹೇಳೋದಾದ್ರೆ, ಒಂದು ಹೈಪಾಥೆಟಿಕಲ್ ನಂಬರ್ ತಗೊಳ್ಳೋದಾದ್ರೆ, ಒಂದು ಜಂಕ್ಷನ್ ಇಂದ ಇನ್ನೊಂದು ಜಂಕ್ಷನ್ಗೆ ಸಪೋಸ್ 10 ಮನೆಗಳಿದೆ ಅಂತ ತಿಳ್ಕೊಂಡ್ರೆ, ಈ ಕಡೆ 10 ಮನೆ, ಆ ಕಡೆ 10 ಮನೆ, 20 ಮನೆ ಇರುತ್ತೆ. ಸೊ 20 ಮನೆಯಲ್ಲಿ ಈ ಕಡೆಯಿಂದ 5 + 5 10 ಮನೆ, ಮತ್ತೆ ಎಡಗಡೆ 5 + 10 ಮನೆ, ಒಟ್ಟು 20 ಮನೆ ಆಗುತ್ತೆ. ಸೊ ಆ 20 ಮನೆ ಜನ ಕೂಡ ಒಂದು ನೋಡಲ್ಲೇ ಡ್ರಾ ಮಾಡ್ತಾರೆ ಅಂತ ನಾವು ಅಸಂಪ್ಷನ್ ಮಾಡ್ಕೋತೀವಿ ಈ ಡಿಸೈನ್ ಒಳಗಡೆ. ಸೊ ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಈ 10 ಮನೆಗಳದ್ದು ಪಾಪ್ಯುಲೇಷನ್ ಆವರೇಜ್ ನಾವು ಸಣ್ಣ ಸಿಟಿಗಳಿಗಾದ್ರೆ 5 ಅಂತ ತಗೊಳ್ತೀವಿ, ಅಥವಾ ದೊಡ್ಡ ನಗರಗಳಾದ್ರೆ 10 ಜನ ತಗೊಳ್ತೀವಿ. ಸೊ 10 ಜನ ಪಾಪ್ಯುಲೇಷನ್ ತಗೊಂಡ್ರೆ, ಸಾಮಾನ್ಯವಾಗಿ ನಮ್ದು ದೇಶದ LPCD ತಗೊಂಡ್ರೆ 130 LPCD 130 ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ ತಗೊಂತೀವಿ. ಆ ರೀತಿ 10 ಮನೆ ಇಂಟು 10 ಜನ ಇಂಟು 135 ಲೀಟರ್ಸ್. ಸೊ ಟೋಟಲ್ ತಗೊಂಡು ಅದನ್ನ ಲೀಟರ್ಸ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಹೇಗಪ್ಪ ಅಂತ ಅಂದ್ರೆ, ನಂಬರ್ ಆಫ್ ಪರ್ಸನ್ ಹೌಸಸ್ ಇಂಟು ನಂಬರ್ ಆಫ್ ಪರ್ಸನ್ಸ್ ಇಂಟು 135 ಲೀಟರ್ಸ್ ಡಿವೈಡ್ ಬೈ 3600 ಸೆಕೆಂಡ್ಸ್ ಇಂಟು 24 hours. ಸೊ ದಟ್ ವಿಲ್ ಗಿವ್ ಯು ದ ಲೀಟರ್ಸ್ ಪರ್ ಸೆಕೆಂಡ್. ಸೊ ಇದು ಒಂದು ರೆಡಿ ಇಟ್ಕೊಳ್ಬೇಕು. ನೆಕ್ಸ್ಟ್, ರೋಡ್ ಜಂಕ್ಷನ್ ಇಂದ ಇನ್ನೊಂದು ರೋಡ್ ಜಂಕ್ಷನ್ಗೆ ಎಷ್ಟು ಲೆಂತ್ ಇದೆ ಅನ್ನೋದನ್ನ ನೀವು ಗುರ್ತಾಕೊಬೇಕು ಒಂದು ಡ್ರಾಯಿಂಗ್ ಮೇಲೆ. ನಮ್ಗೆ ಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಇರೋದು ಒಂದು ಡಿಮಾಂಡು, ಇನ್ನೊಂದು ಲೆಂತ್. ಎರಡನೇದು ಬಂದು ಈಚ್ ರೋಡ್ ಎಲಿವೇಶನ್. ಇದು ಮೇಜರ್ ಬೇಕಾಗಿರೋದು ಈ 3 ಇನ್ಫಾರ್ಮೇಶನ್. ಬಟ್ ಡಯಾಮೀಟರ್ ಬೇಕಾಗತ್ತೆ. ಅದನ್ನ ನಮ್ಮ ಅನುಭವದ ಮೇಲೆ ಫಸ್ಟ್ ನಾವು ಕೊಡ್ತೀವಿ. ಯಾವುದೇ ಡಯಾಮೀಟರ್ ಬೇಕಾದ್ರೆ ನೀವು ಕೊಡ್ಬೋದು. ಕೊಟ್ಬಿಟ್ಟು ಪ್ರೋಗ್ರಾಮ್ನ ರನ್ ಮಾಡ್ತೀವಿ. ರನ್ ಮಾಡಿದಾಗ ಬೇಸ್ಡ್ ಆನ್ ದ ರಿಪೋರ್ಟ್ ನಾವು ಡಯಾಮೀಟರ್ ವೇರಿ ಮಾಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದ ರಿಪೋರ್ಟ್ ಯಾವ ರೀತಿ ವೇರಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸಪೋಸ್ ನಮ್ಗೆ ಈಚ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಪ್ರೋಗ್ರಾಮ್ ರನ್ ಆದ್ಮೇಲೆ ನೋಡಲ್ ಪ್ರೆಷರ್ ಮಿನಿಮಮ್ ಶುಡ್ ಬಿ 7 ಮೀಟರ್, ಮ್ಯಾಕ್ಸಿಮಮ್ ಇಸ್ 25 ಮೀಟರ್. ಸೊ ನಮ್ದು ಅಲ್ಟಿಮೇಟ್ ಗೋಲ್ ಏನಂತ ಹೇಳಿದ್ರೆ, ಎಲ್ಲಾ ನೋಡಲ್ಲೂ ಕೂಡ ಈಕ್ವಲ್ ಪ್ರೆಷರ್ ಬರಬೇಕು. ದಟ್ ಈಸ್ ಐಡಿಯಲ್ ಕಂಡೀಷನ್. ಬಟ್ ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಆಗಿ ಆ ರೀತಿ ಅಚೀವ್ ಮಾಡೋದು ಬಹಳ ಕಷ್ಟ. ಆಗಿರೋದ್ರಿಂದ ನಾವೊಂದು ರೇಂಜ್ ತಗೊಂತೀವಿ. ಏನಪ್ಪಾ ಅಂತ ಅದು ಯಾಕಂದ್ರೆ ಗ್ರೌಂಡ್ ತುಂಬಾ ಅಂಡುಲೇಷನ್ ಇರುತ್ತೆ. ಅಂತ ಟೈಮಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಚೀವ್ ಈಕ್ವಲ್ ಪ್ರೆಷರ್ ಅಟ್ ಆಲ್ ದಿ ನೋಡ್ ಪಾಯಿಂಟ್ಸ್. ಸೊ ಆಗಿರೋವಾಗ ಸೊ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯು ಹ್ಯಾವ್ ದ ರೇಂಜ್. ಸೊ ಔಟ್ಪುಟ್ ಚೆಕ್ ಮಾಡ್ತೀವಿ. ಔಟ್ಪುಟ್ ಚೆಕ್ ಮಾಡಿದಾಗ ರೇಂಜಸ್ ಆರ್ ವಿತ್ ಇನ್ ದಿ ಪರ್ಮಿಸಿಬಲ್ ಲೆವೆಲ್. ನಾವು ವಿ ಸೇ ದಟ್ ನೆಟ್ವರ್ಕ್ ಇಸ್ ಓಕೆ. ಅದರ್ವೈಸ್ ಕೇಸ್ 1, ಸಪೋಸ್ ಯಾವುದೋ ಒಂದು ನೋಡಲ್ಲಿ ಪ್ರೆಷರ್ 2 ಮೀಟರ್ 3 ಮೀಟರ್ ಬಂದ್ಬಿಡುತ್ತೆ. ಸೊ ಅವಾಗ ನಾವು ಆ ನೋಡ್ ಕಡೆ ಇರ್ತಕ್ಕಂಥ ಪೈಪ್ ಡಯಾಮೀಟರ್ನ ನಾವು ಜಾಸ್ತಿ ಮಾಡ್ಬೇಕಾಗತ್ತೆ. ಒಂದು ಕಡೆ ತುಂಬಾ ಈಗ 25 ಮೀಟರ್ 30 ಮೀಟರ್ ಹಂಗೆಲ್ಲ ಬಂದಿರುತ್ತೆ. ಅದು ಯಾಕೆಂದ್ರೆ ಅದು ಇಳಿಜಾರು ಪ್ರದೇಶ ಆಗಿದ್ದು ಅಲ್ಲಿ RL ಬಹಳ ಕಡಿಮೆ ಇರ್ತದೆ. ಅಂತ ಕಡೆ ಹೋಗತಕ್ಕಂಥ ಪೈಪ್ಗಳದ್ದು ಡಯಾಮೀಟರ್ ತಿರುಗಿ ನಾವು ಕಮ್ಮಿ ಮಾಡಬೇಕು. ಅವಾಗ ಹೆಡ್ ಲಾಸ್ ಜಾಸ್ತಿ ಆಗುತ್ತೆ, ಅಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ. ಹಿಂಗೆ ಟೈರ್ ಮಾಡೋದ್ರಿಂದ ಹೋಲ್ ಇದು
ನೆಟ್ವರ್ಕ್ ವಿಲ್ ಬಿ ಡಿಸೈನ್ ಅಂಡ್ ಫೈನಲಿ ವಿ ಟೇಕ್ ಎ ಡಿಸಿಷನ್ ಆನ್ ದಟ್. ಸೊ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಣ್ಣ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ಒಂದು ನೋಡ್ ಕ್ರಿಯೇಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದು ಡೆಮೋ ಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಗೋ ಟು ದ ಪ್ರೆಸೆಂಟೇಷನ್. ನಾವು ಬಿಫೋರ್ ಗೋಯಿಂಗ್ ಟು ದಿ ಇದು ನೆಟ್ವರ್ಕ್ ಅನಾಲಿಸಿಸ್ ಬೇಸಿಕ್ ಅಡ್ರೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ತಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೂಡ ನಾವು ಬೇಸಿಕ್ ಹೇಳ್ತಾ ಇರ್ತೀನಿ. ಇದರಲ್ಲಿ ಪೈಪ್ಲೈನ್ ಹೈಡ್ರಾಲಿಕ್ಸ್ ಇನ್ವಾಲ್ವ್ ಡಿಟರ್ಮಿನೇಷನ್ ಆಫ್ ದಿ pressure distribution in the system. First point, I already explained ಮಾಡಿದ್ದೀನಿ. The selection of pipe size and fittings to convey the regulate water delivery. Next, demonstration of the power, determination of so velocity, area of cross section. This is called the continuity equation. Units must be consistent. So maximum recommended velocity in pipeline. So 0.9 to 1.2 meter per second for pumping mains and 0.9 to 3 meter per second for gravity mains. Friction losses. When ನೀರು ಪೈಪ್ ಮೂಲಕ ಕೊಳವೆ ಮೂಲಕ ನೀರು ಹರಿದಾಗ ಅದರಲ್ಲಿ ಫ್ರಿಕ್ಷನ್ ಅಂದ್ರೆ ಎನರ್ಜಿ ಲಾಸ್ ಆಗುತ್ತೆ. ಸೊ ಫ್ಲೋ that will offer the resistance to the flow as the fluid flow within the pipeline. The factors affecting ಇಲ್ಲಿ ಒಂದು ಫ್ಲೋ ರೇಟು ಜಾಸ್ತಿ ಆದಂಗೆಲ್ಲ ಹೆಡ್ ಲಾಸು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪೈಪ್ಲೈನ್ ಡಯಾಮೀಟರು, ಮತ್ತೆ ಪೈಪ್ಲೈನ್ ಲೆಂತ್ ಅಂದ್ರೆ ರಫ್ನೆಸ್ ಇನ್ ದಿ ಪೈಪ್ಲೈನ್. ಪೈಪ್ಲೈನ್ ತುಂಬಾ ರಫ್ ಇದ್ದಾಗ ವೆಲಾಸಿಟಿ ಕಡಿಮೆ ಆಗುತ್ತೆ, ಸ್ಮೂತ್ ಆಗಿದ್ರೆ ವೆಲಾಸಿಟಿ ಜಾಸ್ತಿ ಆಗುತ್ತೆ, ಆವಾಗ ರೇಟ್ ಆಫ್ ಫ್ಲೋ ವಿಲ್ ಬಿ ಮೋರ್. ಇನ್ನೊಂದು ಮತ್ತೆ ಅಗೇನ್ ದ ಟೈಪ್ ಆಫ್ ಫ್ಲೂಯಿಡ್. ಈಗ ವಿಸ್ಕಾಸಿಟಿ ಕಡಿಮೆ ಇದ್ರೆ ವೆಲಾಸಿಟಿ ಜಾಸ್ತಿ ಆಗುತ್ತೆ, ವಿಸ್ಕಾಸಿಟಿ ಜಾಸ್ತಿ ಇದ್ದಾಗ ವೆಲಾಸಿಟಿ ಕಡಿಮೆ ಆಗುತ್ತೆ. ಇಟ್ ವಿಲ್ ಆಫರ್ ಮೋರ್ ರೆಸಿಸ್ಟೆನ್ಸ್. ಸೊ ನಾವು ಹೆಡ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಮಾರುವಾಗ ಫಾರ್ ವಾಟರ್ ಪೈಪ್, ಪ್ರೆಷರೈಸ್ಡ್ ವಾಟರ್ ಪೈಪ್ ಅಲ್ಲಿ ನಾರ್ಮಲಿ ನಾವು ಇದು ಹೇಸನ್ ವಿಲಿಯಂ ಫಾರ್ಮುಲಾ ಯೂಸ್ ಮಾಡ್ತೀವಿ. ಹೇಸನ್ ವಿಲಿಯಂ ಫಾರ್ಮುಲಾ ಆಲ್ರೆಡಿ ನೋಡಿದಿರ. Q is equal to 1.292 into 10 to the power of 5 into C into D to the power of 2.63 into S to the power of 5, S to the power of 0.54. ಅದು ಡೀಟೇಲ್ಸ್ ಎಲ್ಲ ಆಲ್ರೆಡಿ ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದೆ. ಮತ್ತೆ ಈ ಫಾರ್ಮುಲಾ CPHO ಮ್ಯಾನ್ಯಲ್ ಕೂಡ ಸಿಗುತ್ತೆ. ಸೊ ಇದ್ರದ್ದು ಏಸನ್ ಕಾನ್ಸ್ಟೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ಗೆ ಯಾವುದು PVC ಆಸ್ ದಿ ಹೈಯೆಸ್ಟ್ 150, ಅದೇ ಭಾಳ ಸ್ಮೂತ್ ಅಂತ ಹೇಳಿ. ನೆಕ್ಸ್ಟ್ ಸ್ಮೂತ್ 140, ವೆರಿ ಸ್ಮೂತ್ ಪೈಪ್ಸ್ ಕ್ಯಾಸ್ಟ್ ಐರನ್ ಪೈಪ್ಸ್ಗೆ 130. ಹಾಗೆ ಬೇರೆ ಬೇರೆ ಮೆಟೀರಿಯಲ್ಸ್ಗೆ ಬೇರೆ ಬೇರೆ ಇದಿದೆ, ಸಿ ವ್ಯಾಲ್ಯೂ ಇದೆ. ಅದು ಕೂಡ ನಿಮಗೆ ಇದ್ರಲ್ಲಿ ಸಿಗುತ್ತೆ CPHO ಮ್ಯಾನ್ಯಲ್ಲಿ, ಅದನ್ನು ನೀವು ತಗೊಬೋದು. ಮತ್ತೊಂದು ಫ್ರಿಕ್ಷನ್ ಪೈಪ್ ಲೈನ್ ಒಳಗೆ ಇನ್ನೊಂದು ಲಾಸ್ ಇರುತ್ತೆ. ಏನಪ್ಪ ಅಂದ್ರೆ ಒಂದು ಪೈಪ್ ಲೈನ್ ಫ್ರಿಕ್ಷನ್ ಲಾಸ್ ಒಂದು, ಎರಡನೇದು ಫಿಟ್ಟಿಂಗ್ ಲಾಸ್ ಅಂತ ಹೇಳ್ತೀವಿ. ಫಿಟ್ಟಿಂಗ್ ಲಾಸ್ ಅಂದ್ರೆ ಸಾಮಾನ್ಯವಾಗಿ ನಾವು ವಾಲ್ವ್ ಹಾಕಿರ್ತೀವಿ, ವಾಲ್ವ್ ಅಲ್ಲಿ ಲಾಸ್ ಆಗುತ್ತೆ, ಹೆಡ್ ಲಾಸ್ ಆಗುತ್ತೆ. ಮತ್ತೆ ಪೈಪ್ ಅಲ್ಲಿ ಬೆಂಡ್ ಬರುತ್ತೆ, ಬೆಂಡ್ಗಳಿದ್ದಾಗಲೂ ಕೂಡ ಹೆಡ್ ಲಾಸ್ ಆಗುತ್ತೆ. ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಸ್ಟ್ರೈಟ್ ಪೈಪ್ ನಾವೇನು ಫ್ರಿಕ್ಷನ್ ಲಾಸ್ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದ್ರ ಜೊತೆಗೆ ಫಿಟ್ಟಿಂಗ್ ಲಾಸಸ್ ಅಂತ ಹೇಳಿ ಇದ್ರ ಆಡ್ ಮಾಡ್ಬೇಕಾಗ್ತದೆ. ಓಕೆ, ಇದ್ರ ಏನಾಗುತ್ತೆ ಡಿಫ್ರೆಂಟ್ ವಾಲ್ವ್ಗೆ ಡಿಫ್ರೆಂಟ್ ಓಪನಿಂಗ್ಗೆ IS 2951 ನಲ್ಲಿ ಇದು ಗ್ರಾಫ್ ಕೊಟ್ಟಿದ್ದಾರೆ, ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕೆ ಅಂದ್ರೆ ಹೆಡ್ ಲಾಸ್ ಡ್ಯೂ ಟು ಫಿಟ್ಟಿಂಗ್ಸ್ is equal to K into V square by 2G. Then we get the value and into number of valves ಅಥವಾ number of bends. ಎಂಟೈರ್ ಪೈಪ್ಲೈನ್ ಲೆಂತ್ ಅಲ್ಲಿ ಎಷ್ಟು ಬೆಂಡ್ ಬರುತ್ತೆ, ಎಷ್ಟು ವಾಲ್ ಬರುತ್ತೆ, ಅದೊಂದು ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಹೆಡ್ ಲಾಸ್ಗೆ ಇದನ್ನು ಕೂಡ ನಾವು ಸೇರಿಸಬೇಕಾಗ್ತದೆ. ನೆಕ್ಸ್ಟ್ EPONET ಬಗ್ಗೆ ಹೇಳಿದ್ರೆ, ವಾಟ್ ಈಸ್ EPONET? ಸೊ EPONET is a window computer program that performs extended period simulation of hydraulic behavior within pressurized pipe network. A network can consist of pipe nodes, pipe junctions, pumps, valves, and storage tanks or reservoirs. This is a typical pressurized pipe system. ಏನೇನು ಇರುತ್ತೆ ಅಂತ, ಅದರಲ್ಲಿ ರಿಸರ್ವೈರ್ ಇರುತ್ತೆ, ಟ್ಯಾಂಕ್ ಇರುತ್ತೆ, ಇರ್ಬೋದು. ಇದೆಲ್ಲ ಇರಬೇಕು ಅಂತೇನಿಲ್ಲ, ಯಾವ್ದಾದ್ರು ಒಂದಿದ್ರು ಸಾಕು ನಮಗೆ. ರಿಸರ್ವೈರ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಪಂಪ್ ಇರ್ಬೋದು, ಅಥವಾ ಎಲ್ಲ ಸೇರಿಸಲು ಇರ್ಬೋದು. ಮತ್ತೆ ವಾಲ್ವ್ ಇರುತ್ತೆ, ಪೈಪ್ ಲೈನ್ ಇರುತ್ತೆ, ಜಂಕ್ಷನ್ ಇರುತ್ತೆ.
Who developed it? Environmental Protection Agency. ಅದು ಅವರು ಡೆವಲಪ್ ಅಮೆರಿಕ ಇವರು ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ಡೆಫಿನೇಷನ್ಸ್ ಬರ್ತವೆ. WDN ಅಂತ ಹೇಳಿದ್ರೆ ವಾಟ್ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. A WhatsApp distribution network is comprised of number of links connected together to form a loop or branch. Next, these links contain pumps, fittings, valves, etc. What is a link? A link is a segment of the network that has a constant flow and no branches. Each link may consist one or more pipe with different ಲಿಂಕ್ ಅರ್ಥ ಏನಪ್ಪಾ ಅಂದ್ರೆ ಒಂದು ನೋಡ್ ಪಾಯಿಂಟ್ ಇಂದ ಒಂದು ಜಂಕ್ಷನ್ ಇಂದ ಇನ್ನೊಂದು ಜಂಕ್ಷನ್ ಪಾಯಿಂಟ್ಗೆ ಒಂದು ಫ್ಲೋ ವಿಲ್ ಬಿ ಕಾನ್ಸ್ಟೆಂಟ್. ಆಮೇಲೆ ಪೈಪ್ ಲೈನ್ ಡಯಾಮೀಟರ್ ಕೆನ್ ಬಿ ಕಾನ್ಸ್ಟೆಂಟ್ ಆರ್ ಇಟ್ ಕೆನ್ ಬಿ ವೇರಿ. ಉದಾಹರಣೆಗೆ ಈಗ ಒಂದು ನೋಡ್ ಎ ಇಂದ ನೋಡ್ ಬಿ ಗೆ 2 liters per second ಫ್ಲೋ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ಕಾನ್ಸ್ಟೆಂಟ್. ಮಧ್ಯೆ ಎಲ್ಲೂ ಟ್ಯಾಪಿಂಗ್ ಇಲ್ಲ, ಬ್ರಾಂಚ್ ಇಲ್ಲ. ಬಟ್ ಡಯಾಮೀಟರ್ ದ ಪೈಪ್ ಕೆನ್ ಬಿ 100 mm ಫ್ಲೋ ಆರ್ ಅರ್ಧಕ್ಕ 100 ಇರ್ಬೋದು, ಇನ್ನರ್ಧ 75 ಇರ್ಬೋದು. The whole thing put together is called a link. ಪೈಪ್ ಅಂತ ಹೇಳಿದ್ರೆ ಇಟ್ಸ್ ಅ ಸೆಗ್ಮೆಂಟ್. ಅಂದ್ರೆ ಈಗ ಫಸ್ಟ್ ಹೇಳಿದ್ನಲ್ಲ ಒಂದು ಸೆಗ್ಮೆಂಟ್. ಈಗ ಫಸ್ಟ್ ಹೇಳಿದ 100 meters ಅಲ್ಲಿ ಒಂದು 100 mm 175 mm ಹೇಳಿದ್ನಲ್ಲ, ಅಂದ್ರೆ ಒಂದು ಪೀಸ್ 100 mm is one pipe and 75 mm is another pipe. That's the meaning of pipe. Node. So there are endpoints of pipe sections where 2 or more links are joined. So ಒಂದು ಪೈಪ್ ಜಂಕ್ಷನ್ ಅಲ್ಲಿ ಒಂದು ನೋಡ್ ಅಲ್ಲಿ there can be 2 pipes or more than 2 pipes also. Sometimes ನಾವು ಕ್ರಾಸ್ ಜಾಯಿಂಟ್ ಅಂತ ಹೇಳ್ತೀವಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಲ್ಲಿ. ಸೊ ಕ್ರಾಸ್ ಜಾಯಿಂಟ್ ಅಂತ ಕೊಟ್ಟಾಗ there can be 4 pipes also. In some of the crossings we put a cross joint so that in that case there will be 4 pipes in a network. Sorry, in a node. Loop. So loop is a closed circuit, consists of a series of links in which the demand nodes are supplied from more than one pipe. The path, it represents the way or the route through which the demand nodes are reached from the source node. So pipeline network main items ಬಂದು ನೆಟ್ವರ್ಕ್ ನೋಡ್ಸ್ ಇರುತ್ತೆ, ಲಿಂಕ್ ಇರುತ್ತೆ ಮೇನ್. ಅದರಲ್ಲಿ ಅದು ನೆಕ್ಸ್ಟ್ ನೋಟ್ಸ್ ಅಲ್ಲಿ ಬಂದಾಗ ರಿಸರ್ವರ್ ಇರುತ್ತೆ, ಟ್ಯಾಂಕ್ ಇರುತ್ತೆ, ಜಂಕ್ಷನ್ಸ್ ಇರುತ್ತೆ. ಲಿಂಕ್ಸ್ ಅಲ್ಲಿ ಬಂದು ಪೈಪ್, ವ್ಯಾಲ್ವ್, ಪಂಪ್ಸ್ ಇರುತ್ತೆ. ಸೊ ಪೈಪ್ ಲೈನ್ ನೆಟ್ವರ್ಕ್ ಬೇಸಿಕ್ ಪ್ರಿನ್ಸಿಪಲ್. ಈಗ ಇಲ್ಲಿ ಒಂದು ಚಿತ್ರ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಆರಾಮಾಗಿ ತೋರಿಸಿದೀವಿ. ಸೊ ಅಲ್ಲಿ 3 ಪೈಪ್ ಇದೆ. ಒಂದರಲ್ಲಿ Q1 ಬರ್ತಾ ಇದೆ, Q2 ಇನ್ಕಮಿಂಗ್ ಟು ದ ನೋಡ್, Q3 ಇಸ್ ಔಟ್ ಗೋಯಿಂಗ್ ಫ್ರಮ್ ದಿ ನೋಡ್. ಸೊ ಆ ನೋಡ್ಗೆ Q1 Q2 ಇನ್ಕಮಿಂಗ್, Q3 ಇಸ್ ಔಟ್ ಗೋಯಿಂಗ್. ಅಂಡ್ ಡಿ ಇದೆಯಲ್ಲ ಅದು ಲೋಕಲ್ ಡ್ರಾಯಲ್. ಸೊ ಅದಕ್ಕೆ ಈಕ್ವೇಶನ್ ಏನಪ್ಪಾ ಅಂದ್ರೆ Q1 plus Q2 ದೀಸ್ ಆರ್ ದ ಇನ್ಪುಟ್, ದಟ್ ಈಸ್ ಈಕ್ವಲ್ ಟು Q3 plus QD. So in other words, what is D? D is equal to Q1 plus Q2 minus Q3. ಸೊ ಈಗ ಉದಾಹರಣೆಗೆ ಇಲ್ಲಿ 100 ಲೀಟರ್ 100 LPS, ಅಲ್ಲಿ 100 LPS ಬಂದು ನೀವು 50 LPS ಇಲ್ಲಿ ತಗೊಂಡ್ರೆ, ಸೊ ಮುಂದೆ ಹೋಗ್ತಕ್ಕಂಥದ್ದು 150 LPS ಆಗುತ್ತೆ. Q3 will become 150 LPS ಆಗುತ್ತೆ. ಸೊ ನಾನು ಮೊದಲು ಹೇಳಿದ್ದು ಲೂಪ್ ಆಯ್ತು. ಇಲ್ಲಿ ಬ್ರಾಂಚ್. ಸೊ ಬ್ರಾಂಚ್ ಅಲ್ಲಿ ಕೂಡ ನಾನು ಸೊ ಅಂದ್ರೆ there won't be any ನೋಡಿ ನಂಬರ್ 2 ನಲ್ಲಿ Q2 will be drawn, ನೋಡ್ ನಂಬರ್ 3 ನಲ್ಲಿ Q3 ಈ ರೀತಿ ಮಾಡ್ಕೊಂಡು ಹೋದಾಗ ಟೋಟಲ್ ಎಂಡ್ ತಗೊಂಡಾಗ ಈ ಪೈಪ್ ನಂಬರ್ 1 ಅಲ್ಲಿ ಏನ್ ಫ್ಲೋ ಇರುತ್ತೋ ದಟ್ ವಿಲ್ ಬಿ ಸಮ್ಮೇಷನ್ ಆಫ್ ಆಲ್ ದಿ Q1 to Q7. Advantage of Ethernet. Survey data can be read into program directly. All calculations are done internally and quickly. Graphical summary output tables are available. So easy to check other person's network. Suppose ನೀವು ಬೇರೆಯವ್ರು ಯಾರು ಮಾಡಿರ್ತಕ್ಕಂಥ ನೆಟ್ವರ್ಕ್ ಚೆಕ್ ಮಾಡಬೇಕು ಅಂತಂದ್ರೆ ಸರಿಗಿದೆಯಲ್ಲ ಚೆಕ್ ಮಾಡ್ಬೇಕಂದ್ರೆ ಬಹಳ ಈಸಿಯಾಗಿ ನಾವು ಮಾಡ್ಕೊಬಹುದು. ಆಮೇಲೆ ಚೇಂಜಸ್ ಮಾಡೋದು ಬಹಳ ಈಸಿ ಟು ಮೇಕ್ ದಿ ಚೇಂಜಸ್. Next, error checking and warning also
will be given by the software. Disadvantage ಏನಂದ್ರೆ ಸ್ವಲ್ಪ learned people who have got the training, so they must operate the program. That's the only disadvantage, but it's not very difficult to learn this. You can learn yourself. ಈಗ ನೋಡಲ್ ಡಿಮಾಂಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದೆ, ಪಾಪ್ಯುಲೇಷನ್ ಹೇಳಿದೆ. ಸೊ LPCD ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾರ್ಮಲ್ ಆಗಿ ನಿಮ್ಮ ಹಳ್ಳಿಗಳಲ್ಲಿ ವಾಟರ್ ಸಪ್ಲೈ ಇದು ಪಬ್ಲಿಕ್ ಟ್ಯಾಪ್ ಇಂದ ನೀರು ಸಪ್ಲೈ ಮಾಡೋದಾದ್ರೆ ಆವಾಗ ಬರೀ ಪರ್ ಕ್ಯಾಪಿಟಾ LPCD ನಾವು 40 ತಗೋಬೇಕಾಗುತ್ತೆ, 40 ಪರ್ ಕ್ಯಾಪಿಟಾ ಬರ್ ಡೇ. ನೆಕ್ಸ್ಟ್ ಪೈಪರ್ ವಾಟರ್ ಸಪ್ಲೈ ಇದು ವಿತೌಟ್ ಅಂಡರ್ಗ್ರೌಂಡ್ ಸಿಸ್ಟಮ್ ಇದ್ರೆ ಯು ಹ್ಯಾವ್ ಟು ಕನ್ಸಿಡರ್ 70 LPCD. ಪೈಪ್ ವಾಟರ್ ಸಪ್ಲೈ ವಿತ್ UGD ಸಿಸ್ಟಮ್ ಇದ್ರೆ ಆವಾಗ 135 ಲೀಟರ್ ತಗೋಬೇಕು. ನೆಕ್ಸ್ಟ್ ಮೆಟ್ರೋಪಾಲಿಟನ್ ಸಿಸ್ಟಮ್ ಆದ್ರೆ 150 ತಗೊಂಡ್ಬರೋದಿದೆ. ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಟು ಅರೈವ್ ಅಟ್ ದಿ ನೋಡಲ್ ಡಿಮಾಂಡ್. ಸೊ ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್? ಫಸ್ಟ್, ಟೋಪೋ ಸರ್ವೆ ಆಫ್ ದಿ ರೋಡ್ಸ್ in the layout with levels at road junctions after the final formation level. This is very very important. ಸುಮಾರು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಡೆವಲಪಿಂಗ್ ಅಥಾರಿಟೀಸ್ ಲೈಕ್ ಮೂಡಾ BD ಅದವರು ಫಸ್ಟ್ ಪ್ಲಾನ್ ಕೊಟ್ಬಿಡ್ತಾರೆ. ಪ್ಲಾನ್ ಪ್ರಕಾರ ನಾವು ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ನಾವು ಡಿಸೈನ್ ಮಾಡಿದ್ರೆ ಆಮೇಲೆ ರೋಡ್ ಫಾರ್ಮೇಶನ್ ಮಾಡುವಾಗ ರೋಡ್ ಲೆವೆಲ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಹಾಗಾಗಿ ಒಂದು ಕೋರ್ಸ್ ಅವರು ರೋಡ್ ಲೆವೆಲ್ ಫಾರ್ಮೇಶನ್ ಮಾಡಿ ಒಂದು ಕೋರ್ಸ್ ಅವರು ಮೆಟ್ಲಿಂಗ್ ಮಾಡಿದ್ಮೇಲೆ ನೀವು ಲೆವೆಲ್ ತಗೊಳ್ಳೋದು ಆಲ್ವೇಸ್ ಸೂಕ್ತವಾಗ್ತದೆ. ಅದಕ್ಕೆ ಮೊದಲೇ ತಗೊಂಡ್ರೆ ಸ್ವಲ್ಪ ನಮ್ಮ ಪೈಪ್ ಲೈನ್ ತುಂಬಾ ಜಾಸ್ತಿನೂ ಆಗ್ಬೋದು, ತುಂಬಾ ಕಡಿಮೆ, ಸಮ್ಟೈಮ್ಸ್ ಕಟಿಂಗು ಬಂದ್ಬಿಡುತ್ತೆ. ಸೊ ಕಟಿಂಗ್ ಮಾಡಿದಾಗ ನಮ್ಮ ಪೈಪ್ ಲೈನ್ ಎಕ್ಸ್ಪೋಸ್ ಆಗ್ತದೆ. ಹಾಗಾಗಿ ನೀವು ಲೆವೆಲ್ ಕ್ಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಓನ್ಲಿ ಆಫ್ಟರ್ ದಿ ಫಾರ್ಮೇಶನ್ ಆಫ್ ದಿ ರೋಡ್. ನೆಕ್ಸ್ಟ್ ಯು ಪ್ರಿಪೇರ್ ದಿ ಲೇಔಟ್ ಪ್ಲಾನ್. ನೆಕ್ಸ್ಟ್ collect the population data, census data or survey. Population can be calculated either from survey or from census data. Calculate the nodal demand based on 30 years the population position. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದ್ರೆ, ನೀವು ನೋಡಲ್ ಡಿಮಾಂಡ್ ಕ್ಯಾಲ್ಕುಲೇಟ್ ಮಾಡುವಾಗ 30 ವರ್ಷದ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಮಾಡಿ ಅದಕ್ಕೆ ಏನ್ ಡಿಮಾಂಡ್ ಬೇಕು ಅದನ್ನ ನಾವು ಕನ್ಸಿಡರ್ ಮಾಡಕ್ಕಾಗ್ತದೆ. ಒಂದು ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಈಗ ನಾರ್ಮಲ್ ಆಗಿ ನಾವು ಡಯಾಮೀಟರ್ ಕೊಡುವಾಗ ಸಾಫ್ಟ್ವೇರ್ಗೆ ನಾವು ಡಯಾಮೀಟರ್ ಕೊಡುವಾಗ ಕ್ಲಿಯರ್ ಇನ್ನರ್ ಡಯಾಮೀಟರ್ ಕೊಡಬೇಕು. ಆದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ಸಿಗ್ತಾ ಇದೆ ಕಮರ್ಷಿಯಲ್ ಪೈಪ್ಗಳು ಅವರೆಲ್ಲ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಓಡಿ ಕೊಡ್ತಾರೆ, ಔಟರ್ ಡಯ ಓಡಿ ಅಂತ ಹೇಳಿದ್ರೆ. ಸೊ ಔಟರ್ ಡಯ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ 110 ಮಿಲಿಮೀಟರ್ ಅಂತ ಹೇಳ್ತಾರೆ. ಯಾವ್ದಾದ್ರು PVC ಪೈಪ್ ಮತ್ತೆ ಪಾಲಿಥಿಲಿನ್ ಪೈಪ್ಸ್ 110 ಮಿಲಿಮೀಟರ್ ಅಂತ ಹೇಳ್ತಾರೆ. 110 ಮಿಲಿಮೀಟರ್ ನೀವು ಏನಾದ್ರು ಡೇಟಾ ಫೀಡ್ ಮಾಡಿದ್ರೆ ಇದು ನಮಗೆ ತಪ್ಪಾಗ್ತದೆ. ಯಾಕೆಂತಂದ್ರೆ ಕಂಪ್ಯೂಟರ್ ಅಲ್ಲಿ ನಮ್ಗೆ ರಾಂಗ್ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೆ ನೀವೇನಪ್ಪ ಮಾಡ್ಬೇಕಂತ ಹೇಳಿದ್ರೆ 110 ಇರೋ ಪೈಪ್ಗೆ ನೀವು ಯಾವ್ದು ತಗೊಂಡಿದ್ದೀರಾ ಪ್ರೆಷರ್ ಪೈಪ್, ಡಿಫ್ರೆಂಟ್ ಪ್ರೆಷರ್ ಪೈಪ್ಗೆ ಡಿಫ್ರೆಂಟ್ ಥಿಕ್ನೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 6 kg per centimeter square ಪ್ರೆಷರ್ ಪೈಪ್ ತಗೊಳ್ಳೋದಾದ್ರೆ ಉದಾಹರಣೆಗೆ ಅದರದ್ದು ಥಿಕ್ನೆಸ್ ಸೇ 6 ಮಿಲಿಮೀಟರ್ ಇರುತ್ತೆ ಅನ್ಕೊಳ್ಳಿ ವಾಲ್ ಥಿಕ್ನೆಸ್. ಆವಾಗ ಇಂಟರ್ನಲ್ ಡಯಾಮೀಟರ್ ಕಂಡುಹಿಡಿಬೇಕಂತ ಹೇಳಿದ್ರೆ 110 ಮೈನಸ್ 2 ಇಂಟು 6 ಮಿಲಿಮೀಟರ್ಸ್ ಅಂದ್ರೆ 12 ಮಿಲಿಮೀಟರ್ಸ್ ಕಳಿಬೇಕು. ಆವಾಗ ಅದರ ನೆಟ್ ಇದನ್ನ ಹಾಕ್ಬೇಕಾಗುತ್ತೆ, ನೀವು ಡಯಾಮೀಟರ್ ಹಾಕ್ಬೇಕಾಗುತ್ತೆ. ಸೊ ನೋಡಲ್ ಎಲಿವೇಶನ್ ನೆಕ್ಸ್ಟ್ ಇದೆ ನೋಡಲ್ ಎಲಿವೇಶನ್ ಆಫ್ ದಿ ಈಚ್ ರೋಡ್ ಜಂಕ್ಷನ್ಸ್, ಲೆಂತ್ ಆಫ್ ಈಚ್ ಪೈಪ್. So these are the major informations required to input the data for the network ePernet model. Next to do the project setup. First to edit objects properties of pipe and nodes. Next to system operation description ಕೊಡಬೇಕಾಗ್ತದೆ. Select a set of analysis options. Next run a hydraulic analysis, view the results of analysis. ರಿವೈಸ್ ದ ಡಿಸೈನ್ ಬೇಸ್ಡ್ ಆನ್ ದ ಔಟ್ಪುಟ್ ರಿಸಲ್ಟ್. ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ಈಗ ಫಸ್ಟ್ ಇಟರೇಷನ್ ಕೊಡುವಾಗ ಯಾವ್ದೇ ಒಂದು ಡಯಾಮೀಟರ್ ಕೊಡ್ಬೋದು, ಏನ್ ತಪ್ಪಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನ ನಾವು ಇದನ್ನ ರಿಫೈನ್ ಮಾಡ್ಕೊಂಡು ಹೋಗ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲಿ ಎಡ್ ಜಾಸ್ತಿ ಬಂದಿರುತ್ತೋ, ರೆಸಿಡ್ಯೂಯಲ್ ಎಡ್ ಜಾಸ್ತಿ ಬಂದಿರೋ ಕಡೆಗಳೇ ನೀವು ಪೈಪ್ ಲೈನ್ ಡಯಾಮೀಟರ್ ಚಿಕ್ಕ ಮಾಡಬೇಕಾಗ್ತದೆ. ಆವಾಗ ಅಲ್ಲಿ ಹೆಡ್ ಲಾಸ್ ಜಾಸ್ತಿ ಆಗ್ತದೆ, ಟರ್ಮಿನಲ್ ಪ್ರೆಷರ್ ಕಡಿಮೆ ಆಗ್ತದೆ. ಅದೇ ರೀತಿ ಯಾವ ಕಡೆ ಸಾಮಾನ್ಯವಾಗಿ ಎತ್ತರದ ಪ್ರದೇಶಗಳಲ್ಲಿ ಇದು ಕಡಿಮೆ ಆಗ್ತದೆ, ರೇಟ್ ಕಡಿಮೆ ಆಗುತ್ತೆ. ಸೊ ಅಂತ ಕಡೆಗಳಲ್ಲಿ ನೀವು ಪೈಪ್ ಲೈನ್ ಡಯಾಮೀಟರ್ನ ಜಾಸ್ತಿ ಮಾಡಬೇಕಾಗ್ತದೆ. ಆಮೇಲೆ ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ಯಾವುದೇ ಒಂದು ಸಿಸ್ಟಮ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನೆಟ್ವರ್ಕ್ ಇದ್ನೊಳಗೆ ವಾಟರ್ ಶುಡ್ ರೀಚ್ ದ ಡೆಸ್ಟಿನೇಷನ್ ಆರ್ ದ ಕಸ್ಟಮರ್ ಥ್ರೂ ದ ಶಾರ್ಟೆಸ್ಟ್ ಪಾಸಿಬಲ್ ಡಿಸ್ಟೆನ್ಸ್. ದಟ್ ವಿಲ್ ಬಿ ದಿ ಮೋಸ್ಟ್ ಎಕನಾಮಿಕಲ್ ಡಿಸೈನ್. ಅದನ್ನು ಕೂಡ ನೀವು ನೆಟ್ವರ್ಕ್ ಔಟ್ಪುಟ್ ಅಲ್ಲಿ ನಿಮ್ಗೆ ಆರಾಮಾಗಿ ತೋರಿಸುತ್ತೆ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ನೋಡ್ಬೇಕು. ಸಪೋಸ್ ಎಲ್ಲೋ ಸುತ್ತು ಬಳಸ್ಕೊಂಡು ಬರೋತರ ಅನ್ಸಿದ್ರೆ ನಿಮ್ಗೆ, ಆವಾಗ ಏನ್ ಮಾಡ್ಬೇಕಂದ್ರೆ ಸುತ್ಕೊಂಡು ಬರೋ ಜಾಗದಲ್ಲಿ ಇರ್ತಕ್ಕಂಥ ಪೈಪ್ ಲೈನ್ ಡಯಾಮೀಟರ್ನ ನೀವು ಕಮ್ಮಿ ಮಾಡ್ಬೇಕಾಗ್ತದೆ.
ಇನ್ನೊಂದು ಶಾರ್ಟೇಜ್ ಕಡೆ ಇರ್ತಕ್ಕಂಥ ಪ್ರಯತ್ನ ದೊಡ್ಡದು ಮಾಡ್ಬೇಕಾಗುತ್ತೆ. ಅವಾಗ ಏನಾಗ್ತದೆ ಅಂದ್ರೆ, ಸೊ ವಾಟರ್ ಟ್ರಾವೆಲಿಂಗ್ ಲೆಂತ್ ವಿಲ್ ಬಿ ಸ್ಮಾಲ್, ಶಾರ್ಟ್. ಸೊ ಯಾವಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ನೀರು ಅವರ ಕನ್ಸ್ಯೂಮರ್ ತಲುಪಿದ್ರೆ, ದಟ್ ವಿಲ್ ಬಿ ದಿ ಮೋಸ್ಟ್ ಆಪ್ಟಿಮಮ್ ಅಂಡ್ ಎಕನಾಮಿಕಲ್ ನೆಟ್ವರ್ಕ್ ಡಿಸೈನ್. ಎಕ್ಸಾಂಪಲ್ ಆಫ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಸೊ ಟಿಪಿಕಲ್ ಆಗಿ ನಾವು ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಏನಂತ ಹೇಳಿದ್ರೆ, ಒಂದು ನೋಡು ಒಂದು ಪೈಪ್ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಸರ್ಕಲ್ ಇರ್ತಕ್ಕಂಥದ್ದೆಲ್ಲನೂ ನೋಡ್ಗಳು, ಕಲರ್ ಇರ್ತದೆ, ಗ್ರೀನ್ ಕಲರ್ ಇರೋದೆಲ್ಲ ಪೈಪ್ಗಳು, ಒಂದು ರಿಸರ್ವರ್. ದಿಸ್ ಇಸ್ ಸಿಂಪ್ಲೆಸ್ಟ್ ನೆಟ್ವರ್ಕ್ ಡಿಸೈನ್. These are some of the screenshots from the EPANET software that I will going to explain when I take the demo. ಮೇಲೆ ಇರ್ತಕ್ಕಂಥದ್ದು ಮೆನು ಬಾರು, ನೆಕ್ಸ್ಟ್ ನೆಟ್ವರ್ಕ್ ಮ್ಯಾಪಿಂಗು, ನೆಕ್ಸ್ಟ್ ಟೂಲ್ ಬಾರ್ಸ್. There are different toolbars used for different sections. ಸಿಂಪಲ್ ಆಗಿ ನಾವು ಬೇಸಿಕ್ ಆಗಿ ಯೂಸ್ ಮಾಡೋದು, ನಮ್ಗೆ ಇಲ್ಲಿ ನೋಡ್ ಯೂಸ್ ಮಾಡ್ತೀವಿ, ಆಮೇಲೆ ಪೈಪ್ ಯೂಸ್ ಮಾಡ್ತೀವಿ, ರಿಸರ್ವರ್ ಯೂಸ್ ಮಾಡ್ತೀವಿ, ಟ್ಯಾಂಕ್ ಯೂಸ್ ಮಾಡ್ತೀವಿ. These are the major toolbars we generally use while preparing the plan or model for the EPANET. These are other toolbars. And another important is default values. You have to set the default values for all the program, because some computer software will not run without, computer software will not run without the value. If there is a zero value in one cell, the program will not run. That is why what they have done in the software, they have already put some default values. ನೀವು ಮರ್ತ್ಬಿಟ್ಟು ಆದ್ರೂ ಕೂಡ, ಏನೋ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೂ ಕೂಡ ಪ್ರೋಗ್ರಾಮ್ ರನ್ ಆಗುತ್ತೆ, ಬಟ್ ರಿಸಲ್ಟ್ ತಪ್ಪಾಗಿರುತ್ತೆ. ಅವಾಗ ನಿಮಗೆ ರಿಸಲ್ಟ್ ಔಟ್ಪುಟ್ ನೋಡಿದಾಗ ಗೊತ್ತಾಗುತ್ತೆ ಮಿಸ್ಟೇಕ್. ಫಾರ್ ಎಕ್ಸಾಂಪಲ್, ಅದ್ಯಾವುದೋ ಒಂದು ಡಿಫಾಲ್ಟ್ ವ್ಯಾಲ್ಯೂ ಲೆವೆಲ್ ತಗೊಂಡ್ಬಿಡುತ್ತೆ. ನಾರ್ಮಲಿ ಪ್ರೋಗ್ರಾಮ್ ವಿಲ್ ಟೇಕ್ ಯೂನಿಫಾರ್ಮ್ ಲೆವೆಲ್. ಅಂದ್ರೆ ಸಪೋಸ್ ನಿಮ್ಮ ಹತ್ರ 100 ನೋಡಿದ್ರೆ, ಆಲ್ ದ 100 ನೋಡ್ಸ್ ವಿಲ್ ಹ್ಯಾವ್ ಓನ್ಲಿ 100 ಆಸ್ ದಿ ಎಲಿವೇಶನ್. ಆ ತರ ಪ್ರೋಗ್ರಾಮ್ ತಗೊಂಡಿರುತ್ತೆ. ಸೊ ಆಮೇಲೆ ಇವನ್ ಲೆಂತ್ ಆಲ್ಸೋ ದೇರ್ ಇಸ್ ಅ ಡಿಫಾಲ್ಟ್ ಲೆಂತ್. ಸೊ ಅವಾಗ ಫ್ರಿಕ್ಷನ್ ಲಾಸ್ ಜಾಸ್ತಿ, ಫ್ಲೋ ಕಡಿಮೆ ಅಂತ ಅಂದಾಗ ನೀವು ಆಕ್ಚುಲಿ ಡಿಸ್ಪ್ಲೇ ಬರುತ್ತೆ, ನೀವು ದೆನ್ ವ್ಯೂ ಆಪ್ಷನ್ ಬಂದಾಗ ಏನೇನು ನೋಡಕ್ಕೆ, ನೋಡ್ ನಂಬರ್ ಬೇಕಾ ಬೇಡವಾ, ನೆಕ್ಸ್ಟ್ ಅದನ್ನೆಲ್ಲ ನೀವು ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಆಮೇಲೆ ಝೂಮ್ ಮಾಡ್ಕೊಬಹುದು, ಸೈಜ್ ಜಾಸ್ತಿ ಮಾಡ್ಬೇಕು ಕಮ್ಮಿ ಮಾಡಬೇಕು ಅಂತ ಕೂಡ ನೀವು ಮಾಡ್ಕೊಡಕ್ಕೆ ಆಪ್ಷನ್ ಇದೆ. ಸೊ ಡ್ರಾಯಿಂಗ್ ದಿ ನೆಟ್ವರ್ಕ್, ಅದು ನಾನು ಡೆಮೋ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನೀವು ಡೆಮೋ ಮಾಡ್ಬೇಕು ಅಂತ, ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು ಅಂತ. ಸೆಟ್ಟಿಂಗ್ ಆಬ್ಜೆಕ್ಟ್ ಪ್ರಾಪರ್ಟೀಸ್. ಸೊ ಏನ್ ಮಾಡ್ಬೇಕಾದ್ರೆ, ನೀವು ಆಬ್ಜೆಕ್ಟ್ ಮೇಲೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ, ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಈ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. this dialog box will be opened when you double click on that. For example, if you node ಅಂತ ಹೇಳಿದ್ರೆ ಫಸ್ಟ್ ಎಲಿವೇಶನ್ ಕೇಳುತ್ತೆ, ಆ ನೋಡ್ ಡಿಮಾಂಡ್ ಕೇಳುತ್ತೆ. ಸೊ as far as the node is concerned, these are the only two input details which you are supposed to give. ಲಿಂಕ್ ಅಂದ್ರೆ ಪೈಪ್ ಕೇಳಿದ್ರೆ ಪೈಪ್ಗೆ ಲೆಂತ್ ಕೊಡಬೇಕು, ಮತ್ತೆ ಡಯಾಮೀಟರ್ ಕೊಡಬೇಕು, ಅಂಡ್ ಸಿ ವ್ಯಾಲ್ಯೂ ಕೊಡಬೇಕು. ಲೆಂತ್, ಡಯಾಮೀಟರ್, ಸಿ ವ್ಯಾಲ್ಯೂ. So again, you can take the output from the system after running the program. Link results, ಅದು ಫ್ಲೋ ಯಾವುದು ನಮ್ಗೆ ಯಾವ ಯೂನಿಟ್ ಚೂಸ್ ಮಾಡಿ ಆ ಯೂನಿಟ್ ಅಲ್ಲಿ ಬರ್ತದೆ. ಆಮೇಲೆ ನಾವು LPS ಚೂಸ್ ಮಾಡ್ತೀವಿ. LPS ಇಲ್ಲಿ ಫೀಟ್ ಪರ್ ಸೆಕೆಂಡ್ ಅಂತ ಇದೆ, ನಾವು ಮೀಟರ್ ಪರ್ ಸೆಕೆಂಡ್ ತಗೊಂತಾ ಇದೀವಿ. ಮತ್ತೆ ಹೆಡ್ ಲಾಸ್ ಎಷ್ಟು, ಇಲ್ಲಿ ಮೀಟರ್ ಪರ್ ಕಿಲೋಮೀಟರ್. ಟಿಪಿಕಲ್ ನೋಡ್ ಪ್ರಿಂಟ್ ಪ್ಯಾರಾಮೀಟರ್ಸ್ ಇದು. ಮೇನ್ ಪ್ರಿನ್ಸಿಪಲ್ ನೆಟ್ವರ್ಕ್ ಅಂದ್ರೆ ವಾಟ್ ಇಸ್ ದ ಲಾಸ್ ಇನ್ ಈಚ್ ಲಿಂಕ್. ಸೊ ಪ್ರತಿಯೊಂದು ಇದರಲ್ಲಿ ವಾಟ್ ಇಸ್ ದ ಹೆಡ್ ಲಾಸ್ ಇನ್ ಈಚ್ ಪೈಪ್, ಆ ತರ ನಿಮ್ಗೆ ಡೀಟೇಲ್ಸ್ ಕೊಡುತ್ತೆ. we will start the demo of the how to create ಈಗ EPANET ಸಾಫ್ಟ್ವೇರ್ ನ ಓಪನ್ ಮಾಡಿಕೊಂಡು ಒಂದು ಮಾಡ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮ್ಮ ಡೆಮೋ ತೋರಿಸ್ತೀನಿ ನೋಡಿ. ಆಗಿದ್ಮೇಲೆ ಸೊ ಫಸ್ಟ್ ನೀವು ಯಾವುದೋ ಒಂದು ನೋಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ, ಇದು ನೋಡ್ ಐಕಾನ್ ಇದೆ, ಅದ್ರ ಮೇಲೆ ಬರುತ್ತೆ ಆರ್ ಜಂಕ್ಷನ್, ನೋಡ್ ಆರ್ ಜಂಕ್ಷನ್ ಅಂತ ಬರುತ್ತೆ, ಇಲ್ಲಿ ತಗೊಳ್ಳಿ. ಸೊ ಅಲ್ಲೇನು ಇದು ಸ್ಕೇಲ್ಗೆ ಇರ್ಬೇಕಂತ ಏನಿಲ್ಲ. ಸೊ ನಿಮ್ಗೆ ಏನು ರ್ಯಾಂಡಮ್ ಆಗಿ ಕೂಡ ನೀವು ಅದನ್ನ ಮಾಡ್ಕೋಬಹುದು.
ಸೊ ಇದು 4 ನೋಡ್ ತಗೊಂತಾ ಇದ್ದೀನಿ ನಾನು. ಮತ್ತೆ ಜೊತೆಗೆ ಒಂದು ರಿಸರ್ವ್ ಹಾಕೊತೀನಿ. ಇದು ಟ್ಯಾಂಕ್ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಟ್ಯಾಂಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಐ ಹ್ಯಾವ್ ಟು ಆಡ್ ದಿ ನೋಟ್ಸ್. ನೋಟ್ಸ್ ಅಂದ್ರೆ ಪೈಪ್ ಇದು ನೋಡಿ, ಆಡ್ ಪೈಪ್ ಅಂತ ಬರ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ರಿಸರ್ವಾಯರ್ ಇಂದ ಒಂದು ನೋಡ್ಗೆ ಒಂದು ಪೈಪ್ ಹಾಕಿದೆ. ಅದೇ ರೀತಿ ಮತ್ತೆ ಈ ನೋಡಿಂದ ಈ ನೋಡ್ಗೆ ಒಂದು ಪೈಪ್ ಆಯಿತು. ಅದೇ ರೀತಿ ಈ ನೋಡಿಂದ ಈ ನೋಡ್ಗೆ ಒಂದು ಪೈಪ್ ಆಯಿತು. ಮತ್ತೆ ಈ ನೋಡಿಂದ ಈ ನೋಡು, ಈ ನೋಡಿ, ಈ ನೋಡಿಂದ ಈ ನೋಡು. ಸೊ ಈಗ ನಾನು 4 ಪೈಪ್ ಹಾಕಿದ್ದೀನಿ. ಇಲ್ಲಿ 4 ಪೈಪು 4 ನೋಡಿದೆ. ಮತ್ತೆ ಒಂದು 5ನೇ ಪೈಪು ರಿಸರ್ವ್ ಬರ್ತಾ ಟ್ಯಾಂಕಿಂದ ಬರ್ತಾ ಇದೆ. ಅಲ್ಲಿ ಒಂದು ಪೈಪ್ ಇದೆ. ಈಗ ಈ ಪೈಪ್ಗಳಿಗೆ ನೀವು ನಂಬರ್ ಕೊಡುವಂತ ಅವಶ್ಯಕತೆ ಏನಿಲ್ಲ. ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ ಆಗಿ ನಂಬರ್ ಬರುತ್ತೆ. ಸೊ ಇದಕ್ಕೆ ನೀವು ನಂಬರ್ ಬರಬೇಕು ಅಂತ ಹೇಳಿದ್ರೆ ಇದಕ್ಕೆ ವ್ಯೂಗೆ ಹೋಗಿ ಮತ್ತೆ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ಲಿಂಕ್ಸು ವ್ಯಾಲ್ಯೂ ಚೂಸ್ ಮಾಡಿ, ಲೇಬಲ್ಸು ಚೂಸ್ ಮಾಡ್ಕೊಳ್ಳಿ, ರೋಟೇಷನು, ಡಿಸ್ಪ್ಲೇ ಐ ಡಿಸು, ಇಲ್ಲಿ ಡಿಸ್ಪ್ಲೇ ನೋಡ್ ಐ ಡಿ, ಡಿಸ್ಪ್ಲೇ ನೋಡ್ ವ್ಯಾಲ್ಯೂ, ಲಿಂಕ್ ಐ ಡಿ, ಲಿಂಕ್ ವ್ಯಾಲ್ಯೂ, ಸೊ ಇದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಂಬಲ್ಲು ಎಲ್ಲ ಏನಾಗಿದೆ, ಆರೋ ಮಾಡ್ತದೆ. ಆರೋ ಸೈಜು ಓಪನ್ ಆರೋ ಸೈಜು 5 ಅಂತ ಇದೆ. ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡೋಣ, 10 ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಎಲ್ಲ ನೋಡ್ ನಂಬರು, ಪೈಪ್ ನಂಬರ್ ಎಲ್ಲ ಬಂದಿದೆ. ಈಗ ನೆಕ್ಸ್ಟ್ ಇದು ನೀವು ಕೊಡಬೇಕಾದ್ರೆ ಎಂತ ಡೇಟಾ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಪ್ರತಿಯೊಂದು ನೋಡ್ಗೂ ಎಲಿವೇಶನ್ ಕೊಡ್ತಾ ಹೋಗಬೇಕು. ಸೊ ಯಾವುದೇ ಒಂದು ಪೈಪ್ ಡೀಟೇಲ್ಸ್ ಕೊಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಪೈಪ್ ಲೈನ್ 1 ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೂಸ್ ಮಾಡ್ತೀನಿ, ಬಂತು. ಸೊ ಪೈಪ್ ಲೈನ್ 1, ಸೊ ಅದು ಚೂಸ್ ಮಾಡಿದಾಗ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಲೆಂತ್ ಆಫ್ ದಿ ಪೈಪ್. ಸೊ ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ 150 ಮೀಟರ್ ಕೊಡ್ತಾ ಇದ್ದೀನಿ. ಅದು ಡಿಫಾಲ್ಟ್ ವ್ಯಾಲ್ಯೂ 1000 ಇದೆ, ನಾನು 150 ಕೊಡ್ತೀನಿ. ನೆಕ್ಸ್ಟು ಡಯಾಮೀಟರ್ ಆಫ್ ದಿ ಪೈಪ್ ನಾನು 150 ಕೊಡ್ತಾ ಇದ್ದೀನಿ. ನೆಕ್ಸ್ಟು ರಫ್ನೆಸ್ 100, ಓಕೆ. ನೆಕ್ಸ್ಟು ಪೈಪ್ ಇದು ಲೆಂತು 100, ಡಯಾಮೀಟರು 100, ಇದು 100, ಡಯಾಮೀಟರು 100, 100, $150, then this is also 100, 150. Then you have to give the nodal details. Junction details, ಒಂದು ಎಲಿವೇಶನ್ ಅದು 676 ಬೇಸ್ ಡಿಮಾಂಡ್ 2 LPS, demand 1.5. Elevation 800, sorry, 670, 682 diameter,
Next, 4 elevation 677 base demand 0.5. So data is now we will reserve data particular elevation minimum 690 initial level 10 minimum level initial level 10 minimum level 2. Okay, 0. I have a 50. Now the data is done. Run the program. So run was successful. Now you go to the results. Report. Report only tables hogi. Tables only column ಏನೇನು choose ಮಾಡ್ಕೋಬೇಕು ನಾವು. So ನಮಗೆ head pressure ಬೇಕು. ನಾವು pressure ಬೇಕು. ಇದು actually ನಮಗೆ important ನಮಗೆ ನೋಡಲ್ ಜಂಕ್ಷನ್ ಬೇಕಾಗಿರೋದೇನಪ್ಪ ಅಂದ್ರೆ pressure. So you have to choose pressure. Okay. So pressure at these points is 700 equal ಬಂದಿದೆ. So demand actually it has taken anyway unit is not very important now. Actually it has taken in gallons per minute, but this is only to show you the demo. Now I am going to show one real project for Bannur where we have done the analysis as per the this is a live project. So I am going to show the live project now. So I'll close this. I'm going to open now. Open. First one, yeah. No, not that. This one. Yes, sir. Yeah. So this is one of the live project actually executed in Bannur. So you are this after so many iterations, you have done this project. So all the values are given. Now I am going to run this project. So run the project. Now run was successful. Okay. Now we can check. Now to see the result, there are 2 ways. One is go to the report, then table. So in the table, what all you want? Column. Mainly we are interested in the pressure. Okay. Choose the pressure. Then okay, mainly pressure. Okay. Then it is giving demand nodal for each node. It is giving the nodal demand and the head elevation. If you want to pressure in terms of meters, we can go back. You can say we can go back. Then again go to the reports table. You choose pressure instead of head. Then you get the net pressure at that point. Earlier you have seen the elevation of the hydraulic gradient line. Now you see, but for different nodes, but no, it's only head. Pressure, 1 second. Choose head, we'll choose the head. Okay. Yeah. Now head, it's clear, showing the clear head. It's each node. For example, if you take node number 1. So demand is 0.02 LPS and pressure is 8.36 meters. Like that, it's varying. It is in ascending order. You can check all the nodes. Now you can choose this to be in the ascending order. So if we choose it in the ascending order, maximum will be 13, I think. 19 is there, 19.99. Yeah. So this is the way, this is how you can take the pressure at each point. So end of the day, our intention is to maintain pressure of minimum 7 meter and maximum 25 meter in all the nodes. So that has been achieved in this case. Now, if you want to see the graph, you can see the graph. To see the graph,
you go to map, then you node you choose what you want. So in the node you say pressure or head, then and the link what you want. So velocity. Normally we choose velocity. Okay. Now I think arrow mark is not shown, production is not shown. So again, go to view, options, symbol, arrow, then open arrow, the size 10, open. Now you can see the arrow marks. So how the water from the tank, how the water is flowing for the different points. The arrow mark is shown. So you have to follow this as I told. ಹೇಳಿದಂಗೆ ನೀವು. So the water should reach the consumer point through the shortest route. ಸುತ್ತಿ ಬೆಳೆಸಿ ಹೋಗಬಾರ್ದು. So almost that has been maintained. You can see. If you want to further refine this network design, you can still do it. Optimization, there is no end for that. But once it is reached, probably this is in a better condition. And this is at 0 hours. The pressure and the flow, the velocity in the pipe and the pressure at the nodal point is at midnight. So if you want to have a different timings, you can say, for example, at 8 o'clock, generally 8 to 9 is the peak hour. You take 8 o'clock, then the values will change. So midnight, the values, you can also continuously run it by running this program. Okay. Then every hour, the value will keep on changing. You can observe that the values are changing. So during peak hour, the velocity will be more, and during lean hours, velocity will be less. So this is one option. For the flow, for the link data, now you are choosing velocity. Instead of velocity, you can choose the flow also. So velocity, flow, you change the flow. So now what is the flow in each pipe is given in, this is in LPS. So whatever the value you want to see, you can choose from this link data. Okay. So when you can choose the velocity and unit head loss, what is the head loss through that pipe? That if you want to check the result, I have give the quantity also. I mean demand, yeah, demand through the not node link. Okay. In the link, the velocity quantity, you can choose quantity flow. So this is the rate of flow in LPS. Node elevation, base demand. Okay. Demand head loss. Okay. Yeah. So our achievement is requirement is achieved. So at all the nodal points, we are able to maintain the head between 7 meters and 25 meters. So that network is satisfactory. We can implement this thing. Okay. Thank you.